ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಜೈ ಡಿ.ಕೆ. ಜೈ ಜೈ ಡಿ.ಕೆ. ಇವತ್ತು ಏನು CLP ಸಭೆಯಲ್ಲಿ ನಮ್ಮ ನಾಯಕರಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಏನು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿ ಇವತ್ತು ಮುಂದೆ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಿದರೆ ನಿಜವಾಗ್ಲೂ ನಮಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯಿಂದ ನಮ್ಮ JS ಆಂಜನೇಯ ಅವರ ನೇತೃತ್ವದಲ್ಲಿ ಮತ್ತು ಗಾದ್ಯಪ್ಪ ಮೇಯರ್ ಅವರ ನೇತೃತ್ವದಲ್ಲಿ ಮತ್ತು ವೆಂಕಟೇಶ್ ಹೆಗಡೆ, ಶ್ರೀನಿವಾಸ್, ವಿಷ್ಣು, ರಾಜು ಮತ್ತು ಮುಂತಾದ ಅನೇಕ ನಾಯಕರುಗಳ ನೇತೃತ್ವದಲ್ಲಿ ಇವತ್ತು ನಾವು ಸುಮಾರು 2,000 ಬೈಕ್ ಮುಖಾಂತರ ಏನು ರ್ಯಾಲಿ ಮುಖಾಂತರ ನಾವು ಈ ಒಂದು ಮುಖ್ಯಮಂತ್ರಿ ಆಗಲಿರೋದಕ್ಕೆ ನಾವು ಸ್ವಾಗತವನ್ನು ಮಾಡುತ್ತಾ ಖುಷಿಯನ್ನು ಹಂಚಿಕೊಳ್ಳುತ್ತಾ ಇವತ್ತು ಬೈಕ್ ರ್ಯಾಲಿ ಮುಖಾಂತರ ದುರ್ಗಮ್ಮ ನಮ್ಮ ಬಳ್ಳಾರಿ ದೇವತೆ ಗ್ರಾಮ ದೇವತೆ ಕನಕದುರ್ಗಮ್ಮ ದೇವಿಗೆ ಹೋಗಿ ಪೂಜೆ ಸಲ್ಲಿಸುವ ಮುಖಾಂತರ ಮತ್ತು ಸಿಹಿ ಹಂಚುವುದರ ಮೂಲಕ ಪಟಾಕಿ ಸಿಡಿಸುವ ಮೂಲಕ ಇವತ್ತು ನಾವು ಮಾನ್ಯ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಮತ್ತು ಈಗ ಇಡೀ ದೇಶಕ್ಕೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಯಾಕಂದರೆ ಇವತ್ತು ಸಾಮಾನ್ಯ ಕಾರ್ಯಕರ್ತರಾಗಿ NSU ಸಂಘಟನೆಯಿಂದ, ಯೂತ್ ಕಾಂಗ್ರೆಸ್ ಇಂದ ಮತ್ತು ಈಗ ಏನು KPCC ಏನು ರಾಜ್ಯಾಧ್ಯಕ್ಷರ ಆಗಿ ಇವತ್ತು ಮುಖ್ಯಮಂತ್ರಿಯನ್ನು ಗಾದಿಯನ್ನು ಏರ್ತಿದ್ದಾರೆ. ನಿಜವಾಗ್ಲೂ ಇವತ್ತು ದೇಶಕ್ಕೆ ಇಡೀ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮುಂದಿನ ದಿನಗಳಲ್ಲಿ ಎಲ್ಲರಿಗೆ ಒಂದು ಅವಕಾಶ ಸಿಗುತ್ತೆ. ಮುಖ್ಯಮಂತ್ರಿ ಆಗಿರ್ಬೋದು ಮತ್ತೆ ಇನ್ನೂ ಹೆಚ್ಚಿನ ಕೇಂದ್ರ ಮಂತ್ರಿ ಆಗಿರ್ಬೋದು ಒಂದು ಅವಕಾಶ ಸಿಗ್ತೈತೆ ಅಂತೇಳಿ ಎಲ್ಲರಿಗೂ ಒಂದು ಏನು ಆಸೆ ಬರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ನಿಜವಾಗ್ಲೂ ಧನ್ಯವಾದಗಳು ತಿಳಿಸಬೇಕಾಗ್ತದೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ವೇಣುಗೋಪಾಲ್ ಅವ್ರಿಗೆ, ಅತಿ ಹೆಚ್ಚಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವೆಲ್ಲ ಬಳ್ಳಾರಿ ಜಿಲ್ಲೆಯ ನಾಯಕರುಗಳಿಂದ ಧನ್ಯವಾದಗಳು ತಿಳಿಸಲಿಕ್ಕೆ ನಾವು ಇಚ್ಛಪಡ್ತೇವೆ. ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಸರದಾರ ಕಾರ್ಯಕರ್ತರ ಎಲ್ಲರ ಮಾರ್ಗ ನಿರ್ದೇಶನ ಮಾಡೋ ಒಬ್ಬ ನಾಯಕ, ಇವತ್ತಿನ ದಿನ ಧೀಮಂತ ನಾಯಕ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ನಿಜವಾಗ್ಲೂ ಇದೊಂದು ಸಂತೋಷದ ವಿಷಯ. ನಾವು ಎಷ್ಟೋ ವರ್ಷಗಳಿಂದ ಡಿ.ಕೆ. ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಾವು ಪೂಜೆಗಳೆಲ್ಲ ಮಾಡಿದ್ವಿ. ಮೊನ್ನೆ ತಾನೇ ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ದೀಕ್ಷೆ ಮಾಡಿದಾಗ 48 ದಿವಸ ಸತತವಾಗಿ 48 ದಿವಸ ನಾನು ಮಾಲೆ ಹಾಕಿ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಾನು ದೀಕ್ಷೆ ಮಾಡಿ ಅವತ್ತಿನ ದಿನ ಸಂಕಲ್ಪ ಮಾಡಿ ಗುಡ್ಡಕ್ಕೆ ಹೋಗಿ ಬಂದಿದ್ದೆ. ಇವತ್ತಿನ ದಿನ ನನ್ನ ಕನಸು ಕೂಡ ಈಡೇರಿದೆ. ಅದೇ ರೀತಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ನಮ್ಮ ಬಳ್ಳಾರಿ ನಗರದಲ್ಲೇ ಮೂಲೆ ಮೂಲೆಯಿಂದ ಇವತ್ತಿನ ದಿನ ಬೈಕ್ ರ್ಯಾಲಿ ಮೂಲಕ ಎಲ್ಲ ಕಾಂಗ್ರೆಸ್ ನಾಯಕರು ಅದೇ ರೀತಿ ಕಾರ್ಯಕರ್ತರು ಆಗಮಿಸಿದ್ದಾರೆ. ಇವತ್ತಿನ ದಿನ ನಾವೆಲ್ಲರೂ ಸೇರ್ಕೊಂಡು ಇವತ್ತಿನ ದಿನ ಇಲ್ಲಿಂದ ಹಿಡಿದು ನಮ್ಮ ಗಡಿಗೆ ಚೆನ್ನಪ್ಪ ಸರ್ಕಲ್, ಅದೇ ರೀತಿ ಬೆಂಗಳೂರು ರಸ್ತೆ, ಅದೇ ರೀತಿ ನಮ್ಮ
ಗಡಿಗೆ ಚೆನ್ನಪ್ಪ ಸರ್ಕಲ್ ಇಂದ ಎಲ್ಲ ಸರ್ಕಲ್ ಎಲ್ಲ ತಿರುಗಿ ಎಲ್ಲ ನಾವು ದುರ್ಗಮ್ಮ ದೇವಸ್ಥಾನದ ಪೂಜೆ ಸಲ್ಲಿಸಿ ಇವತ್ತಿನ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ.